ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಾರ್ಮ್ ವ್ಲಾಗರ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಮದಿಕೆರೆಯ ಹುಡುಗಿ, ನಿಮ್ಮ ಪ್ರೀತಿಯ ವನಿತಾ. ಫ್ರೆಂಡ್ಸ್, ನಾನಿವತ್ತು ರೈತರಿಗೆ ಕೃಷಿ ಇಲಾಖೆಯಿಂದ ಸಿಗುವಂತಹ ಯೋಜನೆ ಮತ್ತು ಸಹಾಯಧನದ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತಾ ಹೋಗ್ತಾ ಇದ್ದೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ಕೊತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋದಲ್ಲಿ ನಾನು ಯಾವ್ಯಾವ ಯೋಜನೆಗಳಿವೆ ಮತ್ತು ಎಷ್ಟೆಷ್ಟು ಸಬ್ಸಿಡಿ ಯಾವ್ಯಾವ ಯೋಜನೆಗಳಿಂದ ಬರುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಸೊ ಆ್ಯಂಡ್ ಒನ್ ಮೋರ್ ಏನಂದರೆ, ಈ ವಿಡಿಯೋದಲ್ಲಿ ನಾನು ತುಂಬ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ನ ಕೊಡೋದಕ್ಕಾಗಲ್ಲ. ಕಾರಣ ಇಷ್ಟ, ಯಾಕೆಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಸೊ ನಿಮಗೂ ಕೇಳೋದಕ್ಕೆ ಸ್ವಲ್ಪ ಲ್ಯಾಗ್ ಅನಿಸ್ಬೋದು. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಮೈನ್ ಯಾವ್ಯಾವ ಯೋಜನೆಗಳು ಬರುತ್ತೆ ಮತ್ತು ಅದರಿಂದ ರೈತರಿಗೆ ಎಷ್ಟು ಸಬ್ಸಿಡಿ ಇದೆ, ಅದರಿಂದ ಏನು ಯಾವ್ಯಾವ ಯೋಜನೆಯಿಂದ ಎಷ್ಟು % ಆಫ್ ಸಬ್ಸಿಡಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಫ್ರೆಂಡ್ಸ್, ಏನಪ್ಪ ಅಂದರೆ, ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಸೊ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ಥರ ವೀಡಿಯೋಸ್ ನಾನು ಮತ್ತು ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ನ ಮಾಡೋದಕ್ಕೆ ಆಗುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಈಗ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡಲ್ಲಿ ಇದ್ದೀರಾ, ಅಂದರೆ ರೈತರ ಕುಟುಂಬದವರಿದ್ದೀರಾ, ಸೊ ಆದಷ್ಟು ಇದನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ರೈತರಿಗೆ. ಪದೇ ಪದೇ ಅಲ್ಲಿ ಇಲ್ಲಿ ಹೋಗಿ ಅವ್ರಿವ್ರನ್ನ ವಿಚಾರಿಸೋ ಅಂಥ ಒಂದು ಮಾಹಿತಿ ಕಲೆ ಹಾಕೋದಕ್ಕೆ ಅವರು ಸರ್ಕಸ್ ಮಾಡೋ ಅಂಥ ಇದು ಇರಲ್ಲ ಅಂತ ಹೇಳ್ತಾ, ಮತ್ತು ಸಮಯ ಕೂಡ ನಿಮಗೆ ಇದಾಗುತ್ತೆ. ಈಗ 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 ನನಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ಕೂಡ ನಾಲೆಡ್ಜಬಲ್ ಇರ್ತಾರೆ. ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಪ್ರತಿಯೊಬ್ಬ ರೈತ ಕುಟುಂಬದವ್ರ ಮನೇಲಿ ಕೂಡ ಸೆಲ್ಫೋನ್ ಇರುತ್ತೆ. ಸೊ ಅವರು ಈ ವಿಡಿಯೋಸ್ನ ನೋಡೋದ್ರ ಮುಖಾಂತರ ಅವ್ರ ಇನ್ಫಾರ್ಮೇಷನ್ನ ತಿಳ್ಕೊಂಡ್ರೆ ಇದರಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಾನೀಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಹೇಳ್ತಕ್ಕಂಥ ಮಾಹಿತಿ ರೈತರಿಗೆ ಕೃಷಿ ಇಲಾಖೆಯಿಂದ ಸಿಗುವಂತಹ ಯೋಜನೆ ಮತ್ತು ಸಹಾಯಧನದ ಬಗ್ಗೆ. ಸೊ ಮೊದಲನೇದಾಗಿ ನೋಡ್ಕೊಂಬರೋಣ ಯಾವೆಲ್ಲ ಯೋಜನೆಗಳು ಕೃಷಿ ಇಲಾಖೆಯಲ್ಲಿ ಇದ್ದಾವೆ ಅಂತ. ಸೊ ಮೊದಲನೇದಾಗಿ ಕೃಷಿ ಭಾಗ್ಯ ಯೋಜನೆ. ಎಲ್ಲ ಯೋಜನೆಗಳನ್ನು ಎಲ್ಲರೂ ಕೇಳಿರ್ತೀರ. ಸೊ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ನ ನಿಮಗೆ ಗೊತ್ತಿರಲ್ಲ. ಸೊ ನಿಮಗೆ ಅರ್ಥ ಆಗುವಂಥ ಒಂದು ರೀತಿಯಲ್ಲಿ ನಾನಿವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಮೊದಲನೇದಾಗಿ ಕೃಷಿ ಭಾಗ್ಯ ಯೋಜನೆ. ಈ ಯೋಜನೆ ಅಡಿಯಲ್ಲಿ ಇನ್ನೂ ಸಬ್ ಸ್ಕೀಮ್ಗಳು ಬರುತ್ತೆ. ಈ ಕೃಷಿ ಭಾಗ್ಯ ಯೋಜನೆ ಅಂತಕ್ಕಂಥದ್ದು ಏನಿದೆ, ಮೈನ್ ಸ್ಕೀಮ್ ಇದು. ಈ ಮೈನ್ ಸ್ಕೀಮ್ ಅಡಿಯಲ್ಲಿ ಮತ್ತೆ ಸಬ್ ಸ್ಕೀಮ್ ಅಂತಕ್ಕಂಥವು ಬರ್ತವೆ. ಸೊ ಇಲ್ಲಿ ಕೃಷಿ ಇಲಾಖೆಯಲ್ಲಿ ಏನೆಲ್ಲ ಸಿಗುತ್ತೆ ಅಂದರೆ, ಬೀಜ ಬಿತ್ತನೆಯಿಂದ ಹಿಡಿದು ನೀವು ಬೀಜ ವಿತರಣೆ ಏನು ಮಾಡ್ತಾರೆ, ಸೊ ಬೀಜ ನಿಮಗೆ ಸೀಡ್ಸ್ ಹಾಕೋದಕ್ಕೂ ಕೂಡ ಕೊಡ್ತಾರೆ. ಉಳುಮೆ ಮಾಡೋದಕ್ಕೆ ಯಂತ್ರೋಪಕರಣಗಳನ್ನು ಸಹ ಕೊಡ್ತಾರೆ. ಉಳುಮೆ ಮಾಡೋದ್ರಿಂದ ಹಿಡಿದು ಬೀಜ ಬಿತ್ತೋದ್ರಿಂದ ಹಿಡಿದು ಕಟಾವು ಆಗೋವರೆಗೂ ಸಹ ಏನೆಲ್ಲ ನಿಮಗೆ ಸೌಲಭ್ಯಗಳು ಬೇಕು, ಪ್ರತಿಯೊಂದು ಸೌಲಭ್ಯಗಳು ಸಹ ಈ ಕೃಷಿ ಇಲಾಖೆಯಲ್ಲಿ ಸಿಗ್ತವೆ. ಸೊ ಕೆಲವ್ರಿಗೆ, ತುಂಬ ಜನರಿಗೆ ಇದು ಗೊತ್ತಿಲ್ಲ, ಯಾವ್ಯಾವ ಸಬ್ಸಿಡಿ ಇದೆ, ಯಾವ್ಯಾವ್ದ್ರಲ್ಲಿ ಸಬ್ಸಿಡಿ ಇದೆ, ಯಾವ್ಯಾವ ಯೋಜನೆಗಳಿದೆ ಅನ್ನೋದು ತುಂಬ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ನೋಡ್ಕೊಂಬರೋಣ. ಫಸ್ಟ್ ಏನು ಬೀಜ ವಿತರಣೆ ಅಂದರೆ, ಬೀಜಗಳನ್ನ ಕೊಡ್ತಾರೆ ನಿಮಗೆ. ಶೇಂಗಾ ಆಗಿರ್ಬೋದು, ಜೋಳ ಆಗಿರ್ಬೋದು, ತೊಗರಿ, ರಾಗಿ, ಈ ಥರ ಸೀಸನಲ್ಲಿ ಕೊಡ್ತಾರೆ. ಇದನ್ನು ಎಲ್ಲ ಟೈಮಲ್ಲೂ ಕೊಡಲ್ಲ. ರೈತರು ತುಂಬ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ತುಂಬ ಜನ ಯಾವುದೋ ಟೈಮಲ್ಲಿ ಬಂದು ನಮಗೆ ಬೀಜ ಬೇಕು ಅಂತ ಕೇಳ್ತಾರೆ. ಸೊ ಯಾವುದೋ ಟೈಮಲ್ಲಿ ನಿಮಗೆ ಅವೈಲೇಬಲ್ ಇರಲ್ಲ, ಯಾಕೆಂದರೆ ಅದು ಸೀಸನಲ್ಲಿ ಮಾತ್ರನೇ ಕೊಡ್ತಕ್ಕಂಥದ್ದು. ಈಗ ಏನಪ್ಪ ಅಂದರೆ, ಮೇಯಿಂದ ಆಗಸ್ಟ್ವರೆಗೂ ಬೀಜ ವಿತರಣೆಯನ್ನು ಮಾಡ್ತಾರೆ. ಸೊ ಆ ಟೈಮಲ್ಲಿ ಯಾರಿಗೆಲ್ಲ ನಿಮಗೆ ಕೃಷಿ ಇಲಾಖೆಯಿಂದ ಬೀಜನ ಸಬ್ಸಿಡಿ ಮುಖಾಂತರ ತೊಗೋಬೇಕು ಅಂತ ಇರುತ್ತೆ. ಸೊ ಆ ರೇಟಲ್ಲಿ ಯಾವ ಇಯರಲ್ಲಿ ತೊಗೊತಿದ್ದೀರಾ ನೀವು, ಇವಾಗ 26ಅಲ್ಲಿ ಒಂದು ಸಬ್ಸಿಡಿ ರೇಟ್ ಬರುತ್ತೆ, ಮತ್ತು ಪ್ರತಿ ವರ್ಷ ಕೂಡ ಸಬ್ಸಿಡಿ ರೇಟ್ ಅಂತಕ್ಕಂಥದ್ದು ಚೇಂಜ್ ಆಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ಎಲ್ರಿಗೂ ಇದೊಂದು ಮಿಸ್ಕಾನ್ಸೆಪ್ಷನ್ ಇರುತ್ತೆ. ಸೊ ಲಾಸ್ಟ್ ಟೈಮು 1,000ಕ್ಕೆ ತೊಗೊಂಡಿದ್ವಿ, ಇವತ್ತೇನು 2,000 ಅಂತ ತುಂಬ ಜನ ಕೇಳ್ತಾರೆ. ಸೊ ಹಂಗೆಲ್ಲ ಇರೋದಿಲ್ಲ. ಯಾಕೆಂದರೆ ಪ್ರತಿ ಸರಿನೂ ವೇರಿ ಆಗ್ತಾನೆ ಹೋಗ್ತಿರುತ್ತೆ. ಸೊ ಆ ರೇಟಿಗೆ ಏನಿರುತ್ತೆ ಆ ರೇಟ್ಗೆ ನೀವು ಹೋಗಿ ಕೃಷಿ ಇಲಾಖೆಯಲ್ಲಿ ಭೇಟಿ ಮಾಡಿ ಅದನ್ನು ತೊಗೋಬೋದಾಗಿರುತ್ತೆ. ಸೊ ಎರಡನೇದಾಗಿ ಬಂದು ನಿಮಗೆ ಉಳುಮೆ ಮಾಡೋದಕ್ಕೆ ಯಂತ್ರೋಪಕರಣಗಳು ಕೊಡ್ತಾರೆ. ನಾನೀಗ ನಿಮಗೆ ನಾರ್ಮಲಾಗಿ ಹೇಳ್ತಾ ಇದ್ದೀನಿ. ಸೊ ಎಕ್ಸ್ಪ್ಲನೇಷನ್ಗೆ ಬಂದಾಗ, ನಾನು ಎಕ್ಸ್ಪ್ಲನೇಷನ್ ವೀಡಿಯೋನ ಮಾಡಿದಾಗ ಸೊ ಇನ್ ಡೀಟೇಲಿ ಯಾವುದರ ಮುಖಾಂತರ ಯಾವ ಥರ ಅಂತಕ್ಕಂತಲೇ ಹೇಳ್ತೀನಿ. ಈಗ ಜಸ್ಟ್ ಒಂದು ಸಿಂಪಲ್ ಒಂದು ಇದನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಏನಪ್ಪ ಅಂದರೆ, ಉಳುಮೆ ಮಾಡೋದಕ್ಕೆ ಯಂತ್ರಗಳನ್ನ ಕೊಡ್ತಾರೆ. ಟ್ರ್ಯಾಕ್ಟರ್ ಆಗಿರ್ಬೋದು, ಟಿಲ್ಲರ್ ಆಗಿರ್ಬೋದು, ಪವರ್ ಟಿಲ್ಲರ್, ರೋಟ್ರಿ, ವೀಡರ್, ಮತ್ತು ಏನಿದೆ ಕುಡ್ಲಿಂದ ಹಿಡಿದು ಕಟ್ ಮಾಡೋಕ್ಕೆ ಕುಡ್ಲಿಂದ ಹಿಡಿದು ಸೈಕಲ್ ವೀಡರ್ ಇದೆ. ಸೊ ಪ್ರತಿಯೊಂದೂ ಸಿಗುತ್ತೆ. ನೇಗಿಲು ಸಿಗುತ್ತೆ. ಇದು ಮತ್ತು ಇದಕ್ಕಾಯ್ತಾ. ಮತ್ತು ಅದಾದಮೇಲೆ ನಿಮಗೆ ಬೀಜ ಹಾಕಿದ್ದೀರಾ, ಈಗ ಉಳುಮೆ ಮಾಡಿದ್ದೀರಾ. ನೆಕ್ಸ್ಟ್ ನಿಮಗೆ ರೋಗಗಳು ಬರುತ್ತೆ. ರೋಗಗಳು ಏನಕ್ಕೆ, ಸಸ್ಯಗಳಿಗೆ ರೋಗ ಬಂದಾಗ, ನೀವು ನೆಟ್ಟಿರೋವಂಥ ಗಿಡಗಳಿಗೆ ರೋಗ ಬಂದಾಗ ಕಳೆನಾಶಕಗಳು ಸಿಗುತ್ತೆ. ಕಳೆನಾಶಕ ಅಂದರೆ ಇಲ್ಲಿ ಏನೇನು ಇರುತ್ತೆ, ಪೆಸ್ಟಿಸೈಡ್ಸ್ ಎಲ್ಲ ಕೊಡ್ತಾರೆ, ಔಷಧಿಗಳನ್ನ ಕೊಡ್ತಾರೆ. ಸೊ ಔಷಧಿಗಳು ಬಂದು ನಿಮಗೆ ಥ್ರೂಔಟ್ ದ ಇಯರ್ ಯಾವಾಗ ಬೇಕಾದರೂ ನೀವು ತೊಗೊಂಡೋಗ್ಬೋದು. ಸೊ ಕೆಲವೊಂದು ಟೈಮು ಖಾಲಿ ಆಗಿರುತ್ತೆ, ಕೆಲವೊಂದು ಟೈಮ್ ಇರುತ್ತೆ. ಸೊ ನೀವು ನೋಡಿಕೊಂಡು ಯಾವಾಗ ನಿಮಗೆ ಬೇಕು ಅಂದಾಗ ಮುಂಚೆನೇ ತೊಗೊಂಡು ಇಟ್ಕೊಂಡ್ರೆ ನಿಮಗೆ ಒಳ್ಳೆಯದು. ಅದು ಕೂಡ ಸಬ್ಸಿಡಿ ರೇಟಲ್ಲೇ ಸಿಗ್ತಕ್ಕಂಥದ್ದು. ನಿಮಗೆ ನಾರ್ಮಲಿ ತೊಗೊಂಡ್ರೆ, ಏನು ಹೊರಗಡೆ ನೀವು ತೊಗೊಂಡ್ರೆ ನಿಮಗೆ ಅದ್ರ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಕೃಷಿ ಇಲಾಖೆಯಲ್ಲಿ ತೊಗೊಂಡ್ರೆ ನಿಮಗೆ ಅದ್ರ ಕಾಸ್ಟ್ ಕಡಿಮೆ ಆಗುತ್ತೆ.
ನೆಕ್ಸ್ಟ್ ಕಳೆನಾಶಕಗಳಾಯಿತು. ಅದಾದಮೇಲೆ ಇನ್ನು ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಹೇಳಿದೆ. ಕೃಷಿ ಭಾಗ್ಯ ಯೋಜನೆ ಅಂತ ಬಂದರೆ ಅದರದ್ದೇ ಒಂದು ನಾನು ಸಪ್ರೇಟಾಗಿ ವಿಡಿಯೋನ ಮಾಡಿ ಹಾಕ್ತೀನಿ. ಯಾಕೆಂದರೆ ಅದರಲ್ಲಿ ತುಂಬ ಸಬ್ಸ್ಕ್ರೀಮ್ ಬರ್ತವೆ. ರೈತರಿಗೆ ಗೊತ್ತಿರೋದು ಒಂದೇ ಕೃಷಿ ಹೊಂಡ ಅಂತ ಹೇಳ್ತಾರೆ. ಅದರಲ್ಲಿ ಟಾರ್ಪಲಿನ್ ಬರುತ್ತೆ, ಸ್ಪ್ರಿಂಕ್ಲರ್ ಸೆಟ್ಸ್ ಎಲ್ಲ ಕೊಡ್ತಾರೆ. ಸೊ ಮತ್ತು ತಂತಿ ಬೇಲಿ ಇರುತ್ತೆ, ಬದು ನಿರ್ಮಾಣ ಇರುತ್ತೆ. ಸೊ ಹಿಂಗೆ ಸಬ್ಸ್ಕೀಮ್ಸ್ ಎಲ್ಲ ಇದೆ. ಅದನ್ನು ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಇದು ಕೃಷಿ ಹೊಂಡದ ಬಗ್ಗೆ ಆಯಿತು, ಕೃಷಿ ಭಾಗ್ಯ ಯೋಜನೆ ಬಗ್ಗೆ. ಮತ್ತು ಸ್ಪ್ರಿಂಕ್ಲರ್ ಸೆಟ್ನ ಕೊಡ್ತಾರೆ. ಸ್ಪ್ರಿಂಕ್ಲರ್ ಸೆಟ್ ಅಂದರೆ ಇದು ಹನಿ ನೀರು, ತುಂತುರು ನೀರಾವರಿ ಬಗ್ಗೆ. ಹನಿ ನೀರಾವರಿ ತುಂಬ ಜನ ಕೇಳ್ಕೊಂಡ್ಬಿಡ್ತಾರೆ. ಡ್ರಿಪ್ ಇರಿಗೇಷನ್ ಬಂದು ತೋಟಗಾರಿಕೆ ಇಲಾಖೆಯಲ್ಲಿ ಕೊಡ್ತಾರೆ. ನಾನು ತೋಟಗಾರಿಕೆ ಇಲಾಖೆಯಲ್ಲಿ ಕೂಡ ಯಾವ್ಯಾವ ಕೊಡ್ತಾರೆ ಅನ್ನೋದನ್ನು ಮತ್ತೆ ಇನ್ನೊಂದು ವೀಡಿಯೋಸ್ನ ಮಾಡಾಕ್ತೀನಿ. ಸೊ ಸ್ಪ್ರಿಂಕ್ಲರ್ ಸೆಟ್ಟನ್ನು ಕೊಡ್ತಾರೆ. ಸ್ಪ್ರಿಂಕ್ಲರ್ ತುಂತುರು ನೀರಾವರಿ ಮಾತ್ರ ನಮ್ಮಲ್ಲಿ ಕೊಡ್ತಕ್ಕಂಥದ್ದು. ಎಲ್ಲದರಲ್ಲೂ ಬಂದರೆ ಜನರಲ್ ಮತ್ತು ಕ್ಯಾಟಗರಿ ಏನಿದೆ, SC ST ಮತ್ತು ಜನರಲ್ಗೆ ಸಪ್ರೇಟ್ ಸಬ್ಸಿಡಿ ಅಂತಕ್ಕಂಥದ್ದು ದೊರೀತಾ ಹೋಗುತ್ತೆ. ಸೊ ಕೆಲವೊಂದರಲ್ಲಿ 90% ಸಬ್ಸಿಡಿ ಸಿಗುತ್ತೆ, ಕೆಲವೊಂದರಲ್ಲಿ 50% ಸಬ್ಸಿಡಿ ಸಿಗುತ್ತೆ, ಕೆಲವೊಂದರಲ್ಲಿ 80% ಸಬ್ಸಿಡಿ ಸಿಗುತ್ತೆ. ಸೊ ಸ್ಪ್ರಿಂಕ್ಲರ್ ಅಂತ ಬಂದಾಗ ಇಬ್ರಿಗೂ ಕೂಡ ಈಕ್ವಲೆಂಟ್ ರೀತಿಯಲ್ಲಿ ನಿಮಗೆ ಏನೋ ಸಬ್ಸಿಡಿ ಅಂತಕ್ಕಂಥದ್ದು ದೊರೀತಕ್ಕಂಥದ್ದು. ಸೊ ಇಬ್ರಿಗೂ ಕೂಡ ಯಾರೇ ತೊಗೊಂಡ್ರೂ ಕೂಡ ಒಂದೇ ರೇಟ್ ಇರುತ್ತೆ. ಸೊ ಎವ್ರಿ ಟೈಮು ಇದು RC ಅಂತಕ್ಕಂಥದ್ದು ಚೇಂಜ್ ಆಗ್ತಿರುತ್ತೆ. ಸೊ RC ಹೆಂಗೆ ಚೇಂಜ್ ಆಗುತ್ತೆ ಆ ರೇಂಜಲ್ಲಿ ನಿಮಗೆ ಅಮೌಂಟು ಒಂದೇ ಥರ ಇರಲ್ಲ. ಸೊ ಲಾಸ್ಟ್ ಇಯರ್ ನನಗೆ ಗೊತ್ತಿರೋ ಪ್ರಕಾರ 2300 ಚಿಲ್ಲರೆ ಎಷ್ಟು 2400 ಆ ಥರ ಒಂದು ಸ್ಪ್ರಿಂಕ್ಲರ್ ಸೆಟ್ 2 ಇಂಚಸ್ಗಿತ್ತು. 2.5 ಬಂದರೆ ಮತ್ತು 4000 ಇತ್ತು. ಸೊ ಇವಾಗ ಹಂಗಲ್ಲ. ಈಗ ಏನಾಗುತ್ತೆ, ಎವ್ರಿ ಇಯರ್ RC ಚೇಂಜ್ ಆಗ್ತಾಯಿರುತ್ತೆ. ಈಗ 4100 ಆ್ಯಂಡ್ ಸಮಥಿಂಗ್ ಆಯಿತು. ಮತ್ತು 2.5 ಇಂಚಸ್ಗೆ ಮತ್ತು ಅದಕ್ಕೆ ಒಂದು ರೇಟ್ ಇರುತ್ತೆ. ಅದು ಸ್ಪ್ರಿಂಕ್ಲರ್ ಬಗ್ಗೆ ನಾನು ಮಾಡಿದಾಗ ಸೊ ಪ್ರೆಸೆಂಟ್ ಇಯರಲ್ಲಿ ಏನು ನಡೀತಾ ಇದೆ, ಹಿಂದೆ ಎಷ್ಟಿತ್ತು ಯಾವುದು ಅದನ್ನು ಕೂಡ ನಾನು ಒಂದು ವೀಡಿಯೋ ಮಾಡ್ತೀನಿ. ನೀವೇನಾದರೂ ಈ ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ನನಗೆ ಪ್ರೋತ್ಸಾಹನ ನೀಡಿದ್ರೆ ಮಾತ್ರ ನಾನು ನೆಕ್ಸ್ಟ್ ವೀಡಿಯೋಸ್ನ ಮಾಡ್ತೀನಿ ಅಂತ ಹೇಳ್ತಾ. ಸೊ ಯಾಕೆಂದರೆ ನನ್ನ ರೈತರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ವಿಡಿಯೋಸ್ನ ಮಾಡ್ತಾಯಿದ್ರು. ನೀವುಗಳೇ ಇದನ್ನು ನೋಡಿ ನನಗೆ ಸಪೋರ್ಟ್ ಮಾಡಿಲ್ಲ ಅಂದರೆ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಾನು ಈ ವಿಡಿಯೋಸ್ನ ಮತ್ತೆ ಮಾಡಲ್ಲ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಏನಪ್ಪ, ಸ್ಪ್ರಿಂಕ್ಲರ್ ಆಯಿತು. ನೀರಾವರಿ, ನೀರಿಗೆ ಹನಿ ನೀರಾವರಿ, ತುಂತುರು ನೀರಾವರಿ. ನಾನು ಆಗಲೇ ಹೇಳಿದೆ ಡ್ರಿಪ್ನ ನೀವು ತೋಟಗಾರಿಕೆಯಲ್ಲಿ ತೊಗೋಬೋದು ಅಂತ. ಸ್ಪ್ರಿಂಕ್ಲರ್ ಆಯಿತು, ಡ್ರಿಪ್ ಆಯಿತು. ಮತ್ತು ಔಷಧಿಗಳನ್ನೂ ಸಹ ಕೊಡ್ತಾರೆ. ಕೃಷಿ ತಂತಿ ಬೇಲಿ ಅದೆಲ್ಲ ಕೊಡ್ತಾ ಇರ್ತಾರೆ. ಕೃಷಿ ಯಾಂತ್ರೀಕರಣದಾಯಿತು. ಕೃಷಿ ಉತ್ಪನ್ನಗಳ ಸಂಸ್ಕರಣಾ ಯೋಜನೆ ಅಂತ ಒಂದಿದೆ. ಟಾರ್ಪಲಿನ್ ಸಹ ಕೊಡ್ತಾರೆ. ಸೊ ಸದ್ಯಕ್ಕೆ ಇಲ್ಲಿ ಇಷ್ಟೇ ಕೊಡ್ತಾ ಇರೋದು. ಮತ್ತು PVC ಪೈಪ್ನ ಕೊಡ್ತಾ ಇರ್ತಾರೆ. ಸೊ ನಾನು ಆಗಲೇ ಹೇಳ್ದಂಗೆ ಅದು ಎಲ್ಲ ಟೈಮಲ್ಲೂ ಅವೈಲೇಬಲ್ ಇರೋಲ್ಲ. ಯಾವ್ಯಾವ ಟೈಮಲ್ಲಿ ಯಾವ್ದ್ಯಾವ್ದು ಅವೈಲೇಬಲ್ ಇರುತ್ತೆ ಒಂದು ಅಂದಾಜು ಅಪ್ರಾಕ್ಸಾಗಿ ನಾನು ಹೇಳ್ಬೋದು. ಸೊ ಅಪ್ರಾಕ್ಸಿಮೇಟ್ಲಿ ಹೇಳಿ, ಇಲ್ಲ ಅಂದರೆ ಅದ್ರ ಬಗ್ಗೆ ನಾನು ಮತ್ತಷ್ಟು ಇನ್ ಡೀಟೇಲ್ ಇನ್ಫಾರ್ಮೇಷನ್ ಎಕ್ಸಾಕ್ಟ್ ಯಾವ್ಯಾವ ಇಯರಲ್ಲಿ ಯಾವ್ಯಾವ ಇದರಲ್ಲಿ ಬಂದಿತ್ತು ಅನ್ನೋದನ್ನು ನೋಡಿ ನಿಮ್ಗೊಂದು ವೀಡಿಯೋಸ್ ಮಾಡ್ತೀನಿ ಅಂತ ಹೇಳ್ತಾ. ಸೊ ಇದು ಈವರೆಗಿನ ವೀಡಿಯೋ ಆಗಿತ್ತು. ಸೊ ನೀವೇನು ತಿಳ್ಕೊಂಡ್ರಿ ಅಂದರೆ ಸಬ್ಸಿಡಿ ಎಷ್ಟೆಷ್ಟಿದೆ ನಾನು ಕಡೆವರೆಗೂ ಹೇಳಲ್ಲ, ಯಾವ್ಯಾವುದ್ರಲ್ಲಿ ಎಷ್ಟೆಷ್ಟು ಸಬ್ಸಿಡಿ ಬರುತ್ತೆ ಅಂತ. ಸೊ ನಾನು ಇದುವರೆಗೂ ಕೇಳಿದ್ದು ನಾನು ಸ್ಪ್ರಿಂಕ್ಲರಲ್ಲಿ ಇಬ್ಬರಿಗೂ ಕೂಡ ಸೇಮ್ ಈಕ್ವಲೆಂಟ್ 90% ಆಫ್ ದ ಸಬ್ಸಿಡಿ ಸ್ಪ್ರಿಂಕ್ಲರ್ ಸೆಟ್ನ ತೊಗೊಳೋದ್ರಲ್ಲಿ ನಿಮಗೆ ಬರುತ್ತೆ ಅಂತ ಏನಿದೆ. ಸೂಕ್ಷ್ಮ ನೀರಾವರಿ ಘಟಕ ಯೋಜನೆ ಅಂತಕ್ಕಂಥದ್ದು ಏನಿದೆ, ಅಲ್ಲಿ ಕ್ಯಾಟಗರಿ ಅವ್ರಿಗೆ ಮತ್ತು ಜನರಲ್ ಅವ್ರಿಗೆ ಇಬ್ಬರಿಗೂ ಕೂಡ 90% ಸಬ್ಸಿಡಿ ಅಂತಕ್ಕಂಥದ್ದು ಸಿಗ್ತಾ ಹೋಗುತ್ತೆ. ಸೊ ಇನ್ನು ಬೇರೆ ಎಲ್ಲ ಸ್ಕೀಮ್ಸಲ್ಲಿ ಬಂದರೆ ನೀರು ಹಿಂಗೆ ಮತ್ತು ನಾನು ಫಸ್ಟ್ ಇದರಲ್ಲಿ ಯಾವ್ದು ತೊಗೊಳ್ಳೋಣ, ಕೃಷಿ ಭಾಗ್ಯ ಯೋಜನೆ ತೊಗೋತೀನಿ. ಕೃಷಿ ಭಾಗ್ಯ ಯೋಜನೆ ಅಂತಂದರೆ ಇದೇನಪ್ಪ ಅಂದರೆ ಇಲ್ಲಿ ಸಹಾಯಧನ ಸಬ್ಸಿಡಿ ಹೇಳ್ತೀನಿ ನಾನು ಇನ್ ಡೀಟೇಲಾಗಿ. ಉದ್ದೇಶ ಏನು, ಅದು ಯಾಕಾಯಿತು, ಕೃಷಿ ಭಾಗ್ಯ ಯೋಜನೆದೇ ಒಂದು ವೀಡಿಯೋಸ್ನ ಮಾಡ್ತೀನಿ. ಆಗ ನಿಮಗೆ ಎಲ್ಲದ್ರ ಬಗ್ಗೆ ಮಾಹಿತಿನ ಹೇಳ್ತೀನಿ. ಇನ್ನೊಂದು ಹೇಳೋದನ್ನು ಮರ್ತೋದೆ, PM ಕಿಸಾನ್ ಯೋಜನೆ ಇತ್ತೀಚೆಗೆ ತುಂಬ ರನ್ನಿಂಗಲ್ಲಿ ಫಾಸ್ಟಾಗಿ ಗ್ರೋ ಆಗ್ತಿರೋದು. PM ಕಿಸಾನ್ ಯೋಜನೆ ಯಾರಾದರೂ ಬರಲಿ, PM ಕಿಸಾನ್ ಯೋಜನೆ ಪ್ರತಿ ಸರಿ ಬರ್ತಾರೆ, ಚೆಕ್ ಮಾಡಿಸ್ತಿರ್ತಾರೆ, ಪ್ರತಿ ಸರಿನೂ ಬರ್ತಾರೆ, ಎವ್ರಿ ಮಂತ್ ಚೆಕ್ ಮಾಡಿಸ್ತಾನೆ ಇರ್ತಾರೆ. ಸೊ ಅದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ. ಆ ಯೋಜನೆ ಕೂಡ ಇದೆ. ರೈತರಿಗೆ 2,000 ಗೌರ್ಮೆಂಟಿಂದ ಆಗ್ತಕ್ಕಂಥದ್ದು, ಭೂಮಿ ಇರೋರಿಗೆ ಮಾತ್ರ. ಅದನ್ನು ಹೇಳ್ತಾ ಹೋಗ್ತೀನಿ. ಎಲ್ಲದಕ್ಕೂ ನಾನು ಪ್ರತಿಯೊಂದು ಯೋಜನೆಗೂ ಕೂಡ ಒಂದೊಂದು ವೀಡಿಯೋಸ್ನ ಮಾಡ್ಕೊತಾನೆ ಹೋಗ್ತೀನಿ. ಸೊ ಇದು ಯಾಕೆಂದರೆ ನಾನು ಇವಾಗ ಇನ್ ಡೀಟೇಲಾಗಿ ಹೇಳ್ತಾ ಹೋದರೆ ಇದು ವೀಡಿಯೋಸ್ ಲೆಂತ್ ಆಗೋಗ್ಬಿಡುತ್ತೆ ಅಂತ ಹೇಳ್ತಾ. ಸೊ ನಾನು ಶಾರ್ಟಾಗಿ ನಿಮ್ಗೆ ಇವಾಗ ಹೇಳ್ತಾ ಹೋಗ್ತೀನಿ. ಸೊ ನೆನಪಲ್ಲಿಡಿ, ಏನಪ್ಪ ಅಂದರೆ ಕೃಷಿ ಭಾಗ್ಯ ಯೋಜನೆಯಲ್ಲಿ ಬಂದುಬಿಟ್ಟು ರೈತರಿಗೆ ಎಷ್ಟಪ್ಪ ಇದು ಸಿಗುತ್ತೆ ಅಂತಂದರೆ, ಇಲ್ಲಿ 80% ಸಬ್ಸಿಡಿ ಬಂದು ಜನರಲ್ ಕ್ಯಾಟಗರಿಯವ್ರಿಗೆ ಸಿಕ್ಕರೆ 90% ಸಬ್ಸಿಡಿ ಅಂತಕ್ಕಂಥದ್ದು SC STಗೆ ಸಿಗ್ತಾ ಹೋಗುತ್ತೆ. ಆಮೇಲೆ ಎರಡನೇ ಯೋಜನೆಗೆ ನೀರು ಸಂಗ್ರಹಣಾ ಯೋಜನೆ ಕೃಷಿ ಹೊಂಡದಕ್ಕೆ ಕೂಡ ಸೇಮ್ ಅಷ್ಟೇ ಇರುತ್ತೆ. 80% ಜನರಲ್ ಕ್ಯಾಟಗರಿಯವ್ರಿಗೆ ಸಿಕ್ಕರೆ SC STಗೆ 90% ಸಬ್ಸಿಡಿ ಅಂತಕ್ಕಂಥದ್ದು ಸಿಗುತ್ತೆ. ನೆಕ್ಸ್ಟ್ ನೀರು ಹಿಂಗದಂತೆ ತಡೆಯಲು ಪಾಲಿಥೀನ್ ಹೊದಿಕೆ ಏನಿದೆ, ಕೃಷಿ ಭಾಗ್ಯ ಯೋಜನೆಯಲ್ಲಿ ಬರ್ತಕ್ಕಂಥ ಪಾಲಿಥೀನ್ ಹೊದಿಕೆಗೆ 80% ಮತ್ತು SC ST ಅವರಿಗೆ 90% ಸಬ್ಸಿಡಿ ಸಿಗುತ್ತೆ. ಜನರಲ್ಗೆ 80% ಸಿಗುತ್ತೆ. ಕೃಷಿ ಹೊಂಡ ಸುತ್ತಲೂ ತಂತಿ ಬೇಲಿ ಹಾಕೋದಕ್ಕೆ ಕೃಷಿ ಹೊಂಡ ಸುತ್ತ ಜನರಲ್ ಕ್ಯಾಟಗರಿಯವರಿಗೆ 40% ಸಬ್ಸಿಡಿ ಸಿಗ್ತಾ ಇದೆ. ಮತ್ತು SC ST ಕ್ಯಾಟಗರಿಯವರಿಗೆ 50% ಸಬ್ಸಿಡಿ ಸಿಗ್ತಾ ಇದೆ. ಹೊಂಡದ ನೀರು ಎತ್ತಲು ಡೀಸೆಲ್ ಅಥವಾ ಸೋಲಾರ್ ಪಂಪ್ ಸೆಟ್ಗೆ ಅಪ್ ಟು 10 HP ವರೆಗೆ ಡೀಸೆಲ್ ಪಂಪು ಇದೆಲ್ಲ ಏನಿದೆ ಅದಕ್ಕೆ ನೀವು ಅಳವಡಿಸ್ಕೊಬೋದು. ಸೊ ಇದಕ್ಕೆ ಜನರಲ್ ಕ್ಯಾಟಗರಿಯವ್ರಿಗೆ ಬಂದು 80% ಸಬ್ಸಿಡಿ ಸಿಗ್ತಾ ಇದೆ. SC STನವ್ರಿಗೆ ಬಂದು 90% ಸಬ್ಸಿಡಿ ಸಿಗ್ತಾ ಇದೆ. ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು. ಸೊ ನೀವೇನಾದರೂ ಈ ಕೂಡಲೇ
ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ಮೊದಲನೇ ಬಾರಿ ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನಷ್ಟು ರೈತರಿಗೆ ಅನುಕೂಲ ಆಗುವಂಥ ಉಪಯುಕ್ತವಾದಂತಹ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೋಡ್ತಾ ಇರಿ ಫಾರ್ಮ್ ಬ್ಲಾಗರ್ ಕನ್ನಡ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋ.